ಶ್ರೀ ಕಲಬುರಗಿಯ ಶರಣಬಸವೇಶ್ವರರು ಹಾಗೂ ಚನ್ನಬಸವ ತಾತನವರು ಗುತ್ತೂರು ಮಾರುತೇಶ್ವರರ ಆಶೀರ್ವಾದದೊಂದಿಗೆ ಪರಮ ಪೂಜ್ಯ ಶ್ರೀ ಮಹಾ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಚನ್ನಬಸವ ತಾತನವರ 19ನೇ ರಥೋತ್ಸವ ಹಾಗೂ ಶ್ರೀ ಶರಣಬಸವೇಶ್ವರರ 46ನೇ ಜಾತ್ರಾ ಮಹೋತ್ಸವದ ಹಾಗೂ 70ನೇ ಪುರಾಣ ಮಂಗಲೋತ್ಸವದ ಅಂಗವಾಗಿ ಶ್ರೀ ಬೀರಲಿಂಗೇಶ್ವರ ನಾಟ್ಯ ಸಂಘ ಗೊರಬಾಳಿಯವರು ಅರ್ಪಿಸುವ ಶ್ರೀ ಶರಣಬಸವೇಶ್ವರ ಇವರ ದೇವಸ್ಥಾನದ ಹಿಂಭಾಗದಲ್ಲಿ ನಡೀತಕ್ಕಂಥ ಶ್ರೀ ಪುಟ್ಟರಾಜ ಡ್ರಾಮಾ ಸೀನಿಯರ್ಸ್ ನವಲಿಯವರ ಭವ್ಯ ರಂಗ ಸಂಚಿಕೆಯಲ್ಲಿ ರಾಮರಾಜ್ಯದಲ್ಲಿ ಶೀಲ ಸಮಾಧಿ ಅಂತಕ್ಕಂಥ ನಾಟಕಕ್ಕೆ ಉದ್ಘಾಟಕರನ್ನಾಗಿ ಶ್ರೀ ವೇದಮೂರ್ತಿ ಡಾಕ್ಟರ್ ಸಿದ್ದರಾಮೇಶ್ವರ ಶರಣರನ್ನ ಸ್ವಾಗತ ಕೋರಿಸಿಕೊಳ್ತಾ, ಅದೇ ರೀತಿಯಾಗಿ ಇನ್ನೂರು ಪೂಜೆಯಾಗಿರ್ತಕ್ಕಂತಹ ಶ್ರೀ ಪರಮ ಪೂಜ್ಯರು ಚನ್ನಪ್ಪ ತಾತನವರು ಇವರನ್ನು ಕೂಡ ಈ ಒಂದು ವೇದಿಕೆಗೆ ಸ್ವಾಗತವನ್ನು ಕೋರುತ್ತಾ, ಈ ಈರೂರು ಶರಣರಿಗೆ ನಮ್ಮ ಸಂಘದ ಹಿರಿಯರಿಂದ ಸನ್ಮಾನ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಹಿರಿಯರು ಹಾಗೂ ಮ್ಯಾನೇಜರ್ಗಳು ಬಂದು ಸನ್ಮಾನ ಮಾಡೋದಕ್ಕಾಗಿ ವಿನಂತಿಸಿಕೊಳ್ತಿದ್ದಾರೆ. ಮಾಲಾರ್ಪಣೆ ನಮ್ಮ ಭಕ್ತಿಯ ಸೇವೆಯನ್ನು ಸ್ವೀಕರಿಸಿದ್ದಕ್ಕಾಗಿ ಶರಣರಿಗೆ ನಮಸ್ಕರಿಸುತ್ತಾ, ಈಗ ಶರಣರಿಂದ ಈ ಉದ್ಘಾಟನೆಗೆ ಈರೂರು ಶರಣರಿಂದ ರಿಬ್ಬನ್ ಕಟ್ ಮಾಡಿ ಈ ಒಂದು ಉದ್ಘಾಟನೆ ವೇದಿಕೆಗೆ ನೆರವೇರಿಸಬೇಕಾಗಿ ಕೋರಿಕೊಳ್ತೇವೆ. ಶರಣರಿಂದ ಜ್ಯೋತಿ ಬೆಳಗಿಸ್ಬೇಕಂತ ವಿನಂತಿಸಿಕೊಳ್ತಾ ಇದ್ದೇವೆ. ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಗುತ್ತೂರು ಮಾರುತೇಶ್ವರರನ್ನ ಮನದಲ್ಲಿ ಸ್ಮರಿಸಿಕೊಂಡು ಶ್ರೀ ಮಾ ನಿರಂಜನ ಪ್ರಣವ ಸ್ವರೂಪ ಶ್ರೀ ಚನ್ನಬಸವ ತಾತನವರ ಕರ್ತೃಗದ್ದಿಗೆ ಮಣೆದು ಶ್ರೀ ಮಹಾದಾಸೋಹಿ ಕಲಬುರಗಿಯ ಶ್ರೀ ಶರಣಬಸವೇಶ್ವರರ ಕರ್ತೃಗದ್ದಿಗೆ ಮಣೆದು ಈ ವೇದಿಕೆ ಮೇಲೆ ಆಸೀನರಾದಂತಹ ಪರಮ ಪೂಜ್ಯರಾಗಿರತಕ್ಕಂಥ ಶ್ರೀ ಡಾಕ್ಟರ್ ಸಿದ್ದರಾಮೇಶ್ವರ ಶರಣರನ್ನ ಮನದಲ್ಲಿ ಸ್ಮರಿಸಿಕೊಂಡು ಗೊರೆಬಾಳ ಗ್ರಾಮದ ಎಲ್ಲ ಗುರು ಹಿರಿಯರಿಗೂ ತಾಯಂದಿರಿಗೂ ಗಣ್ಯ ಮಾನ್ಯರಿಗೂ ಎಲ್ಲರಿಗೂ ಶರಣಾರ್ಥಿಗಳು. ಗೊರೆಬಾಳ ಗ್ರಾಮದಲ್ಲಿ ಪರಮ ಪೂಜ್ಯ ಶ್ರೀ ಮಾ ನಿರಂಜನ ಪ್ರಣವ ಸ್ವರೂಪ ಚನ್ನಬಸವ ತಾತನವರ 19ನೇ ರಥೋತ್ಸವ ಹಾಗೂ ಶ್ರೀ ಶರಣಬಸವೇಶ್ವರರ 46ನೇ ಜಾತ್ರಾ ಮಹೋತ್ಸವ ಹಾಗೂ 70ನೇ ವರ್ಷದ ಪುರಾಣ ಮಂಗಲೋತ್ಸವ ಕಾರ್ಯಕ್ರಮದ ಅಂಗವಾಗಿ ಶ್ರೀ ಬೀರಲಿಂಗೇಶ್ವರ ನಾಟ್ಯ ಸಂಘ ಗೊರೆಬಾಳಿಯವರು ಅರ್ಪಿಸುವ ರಾಮರಾಜ್ಯದಲ್ಲಿ ಶಿಲಾ ಸಮಾಧಿ ಎಂಬ ನಾಟಕವನ್ನು ಅಭಿನಯಿಸುವವರು ಎಲ್ಲ ಕಲಾಭಿಮಾನಿಗಳು ಪ್ರೋತ್ಸಾಹಿಸಬೇಕಾಗಿ ವಿನಂತಿಸುತ್ತಾ, ಈ ಒಂದು ನಾಟಕವನ್ನು ಎಲ್ಲರೂ ಯಶಸ್ವಿಗೊಳಿಸಬೇಕಾಗಿ ವಿನಂತಿಸುತ್ತಾ
ಒಂದೆರಡು ಮಾತುಗಳನ್ನು ಆಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ. ಪ್ರಪ್ರಥಮದಲ್ಲಿ ಮಾನವ ಧರ್ಮಕ್ಕೆ ಜಯವಾಗಲೆಂದು ಬೋಧಿಸಿರ್ತಕ್ಕಂತಹ ಜಗದಾದಿ ಜಗದ್ಗುರು ಪಂಚಪೀಠಾಧೀಶ್ವರರ ಪವಿತ್ರ ಪಾದಕಮಲಗಳಿಗೆ ನನ್ನ ಅನಂತಾನಂತ ದೀರ್ಘದ ಪ್ರಣಾಮಗಳನ್ನು ಸಲ್ಲಿಸಿ, ನನ್ನ ಆರಾಧ್ಯ ದೈವ ಸಿದ್ಧ ಪರ್ವತದ ಬಗಳಾಮುಖಿಯ ಚೇತನಾಶಕ್ತಿಗೆ ನತಮಸ್ತಕನಾಗಿ ಗೊರೇಬಾಳ್ ಗ್ರಾಮದ ಅಧಿದೈವವಾಗಿರ್ತಕ್ಕಂತಹ ತ್ರಿವಿಧ ದಾಸೋಹ ಮೂರ್ತಿ ಬಂಜೆಯರ ಬಂಟ ಕಲಿಯುಗದ ಕಾಮಧೇನು ಶ್ರೀ ಶ್ರೀ ಕಲಬುರಗಿ ಶರಣಬಸವೇಶ್ವರರ ಪವಿತ್ರ ಸನ್ನಿಧಿಯಲ್ಲಿ ನನ್ನ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ, ಅದೇ ರೀತಿಯಾಗಿ ಜಗದ್ವಿಖ್ಯಾತರಾಗಿ ಹಲವಾರು ಲೀಲೆಗಳನ್ನು ತೋರಿ ಸಮಾಧಿಯಲ್ಲಿದ್ದು ತಮ್ಮ ಜಾಗೃತಾವಸ್ಥೆಯಲ್ಲಿ ಹಲವಾರು ಲೀಲೆಗಳನ್ನು ತೋರುತ್ತಿರುವ ಒಳಬಳ್ಳಾರಿಯ ಚೇತನ ಶ್ರೀ ಶ್ರೀ ಲಿಂಗೈಕ್ಯ ಚನ್ನಬಸವ ಶಿವಯೋಗಿಗಳ ಪವಿತ್ರ ಚೇತನಾಶಕ್ತಿಗೆ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ, ಸಿದ್ಧಲಿಂಗ ಶಿವಯೋಗಿಗಳ ಪವಿತ್ರ ಪಾದಕ್ಕೆ ನತಮಸ್ತಕನಾಗಿ ಇಂದು ಈ ಒಂದು ಕಾರ್ಯಕ್ರಮದ ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂಥ ಶ್ರೀ ಚನ್ನಪ್ಪ ತಾತನವರು ಗುತ್ತೂರು ಮಾರುತೇಶ್ವರ ಮಠ ಗೊರೆಬಾಳಿವರಿಗೂ ಮತ್ತು ಈ ನಾಟಕದ ಸಂಗೀತ ನಿರ್ದೇಶಕರಿಗೂ ಮತ್ತು ನಾಟಕದ ನಟರಿಗೂ ಮತ್ತು ನಟಿಯರಿಗೂ, ಕವಿಗಳಿಗೂ ಮತ್ತು ಎಲ್ಲ ಕಲಾವಿದರಿಗೂ, ನಾಟಕದ ಪ್ರೋತ್ಸಾಹಕರಿಗೂ ಮತ್ತು ಪ್ರೇಕ್ಷಕರಿಗೂ, ವಾತ್ಸಲ್ಯ ಮೂರ್ತಿಗಳಾಗಿರ್ತಕ್ಕಂಥ ತಾಯಂದಿರಿಗೂ ಈ ಸಿದ್ದರಾಮನ ಅನಂತ ಶರಣಾರ್ಥಿಗಳು. ಈ ನಾಟಕ ಯಾವುದು ಅಂದರೆ ರಾಮರಾಜ್ಯದಲ್ಲಿ ಶೀಲ ಸಮಾಧಿ. ಬಹಳ ಹೊಸ ನಾಟಕ ಇದು. ಬಹುಶಃ ನನಗನ್ಸಿದ ಮಟ್ಟಿಗೆ ಬಹಳ ಚಂದ ಇರುತ್ತೆ. ರಾಮರಾಜ್ಯದಲ್ಲಿ ಶೀಲ ಸಮಾಧಿ ಅಂದರೆ ನಿಮಗೆಲ್ಲರಿಗೆ ಅರ್ಥ ಆಗುತ್ತೆ. ಈ ನಾಟಕ ಹೆಂಗಿದೆ ಅಂತಂದರೆ ಬಹುಶಃ ಸಮಾಜವನ್ನು ತಿದ್ದತಕ್ಕಂಥ ನಾಟಕ ಇದೆ ಅಂತ ನನ್ನ ಅನಿಸಿಕೆ. ಸಮಾಜದ ಓರೆಕೋರೆಗಳನ್ನು ತಿದ್ದತಕ್ಕಂಥ ಶಕ್ತಿ ಈ ಒಂದು ನಾಟಕದಲ್ಲಿ ಇದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ, ಮುಂದೆ ಈ ನಾಟಕದಲ್ಲಿ ಪಾತ್ರ ನಿರ್ವಹಿಸಿರ್ತಕ್ಕಂಥ ಎಲ್ಲ ನಟರಿಗೂ ಮತ್ತು ನಟಿಯರಿಗೂ ಹೆಚ್ಚಿನ ನಟನೆಯನ್ನು ಆ ನಟರಾಜ ಕರುಣಿಸಲಿ ಅಂತಕ್ಕಂಥ ಮಾತನ್ನು ತಿಳಿಸಿ, ನಮ್ಮನ್ನು ಇಲ್ಲಿಗೆ ಕರೆಯಿಸಿ ಈ ಬೀರಲಿಂಗೇಶ್ವರ ನಾಟ್ಯ ಸಂಘ, ಹೌದೇನ್ರಿ, ಬೀರಲಿಂಗೇಶ್ವರ ನಾಟ್ಯ ಸಂಘ ಗೊರೆಬಾಳ್ ಇವರು ಆಡ್ತಕ್ಕಂಥ ಈ ನಾಟಕಕ್ಕೆ ಹೆಚ್ಚಿನ ಒಂದು ಕಳೆಯನ್ನು, ಮತ್ತು ಇನ್ನೂ ಒಂದು ಪ್ರಯೋಗ ಇದೆ. ನಾಳೆ ಒಂದು ದಿವಸ ಬಿಟ್ಟು ನಾಡಿದ್ದು ಒಂದೇ ಪ್ರಯೋಗ, ಇರಲಿ, ಒಂದೇ ಪ್ರಯೋಗ ಅಂತೆ. ಈ ಒಂದೇ ಒಂದು ಪ್ರಯೋಗದಲ್ಲಿ ನಟರಿಗೆ ಹೆಚ್ಚಿನ ನಟನೆಯನ್ನು ಆ ನಟರಾಜ ಕಲ್ಪಿಸಲಿ ಮತ್ತು ನಟಿಯರಿಗೂ ಹೆಚ್ಚಿನ ನಟನೆಯನ್ನು ಕೊಡಲಿ, ಸಂಗೀತಗಾರರಿಗೂ ಸೊಗಸಾಗಿ ಒಂದು ಬಾರಿಸ್ತಕ್ಕಂಥ ಶಕ್ತಿಯನ್ನು ಆ ನಟರಾಜ ದಯಪಾಲಿಸಲಿ ಅಂತಕ್ಕಂಥ ಮಾತನ್ನು ತಿಳಿಸಿ, ಇನ್ನೊಮ್ಮೆ ಈ ಸಂಘದ ಮಾಲೀಕರಿಗೂ ಮತ್ತು ಪ್ರೇಕ್ಷಕರಿಗೂ, ಪೋಷಕರಿಗೂ, ತಾಯಂದಿರಿಗೂ ಇನ್ನೊಮ್ಮೆ ಶರಣ ಸಮರ್ಪಣೆ ಮಾಡಿ ನಮ್ಮ 4 ಮಾತುಗಳಿಗೆ ವಿರಾಮವನ್ನು ಕೊಡುತ್ತಿದ್ದೇವೆ. ವಿರಾಮವನ್ನು ಕೊಡುವುದಕ್ಕಿಂತ ಮುಂಚಿತವಾಗಿ ಈ ನಾಟಕಕ್ಕೆ 2,500 ರೂಪಾಯಿಗಳನ್ನು ಆಶ್ರಮದ ವತಿಯಿಂದ ಆಶೀರ್ವಾದ ಮಾಡಲಾಗುತ್ತೆ. ವ್ಯವಸ್ಥಾಪಕರು ಬಂದು ಸ್ವೀಕರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ.
ಇದೊಂದೇ ಸ್ವರ್ಗ ಸಂಸಾರ ಕನ್ನಡ ನಾಡಿನ ಜೀವನದಿ ಈ ಕಾವೇರಿ ಈ ಕಾವೇರಿ ಅಂಗವ ನೀಡುವ ದೇವನದಿ ಈ ವೈಯಾರಿ ದೇವನದಿ ಈ ವೈಯಾರಿ ಈ ತಾಯಿಯೂ ನಕ್ಕರೆ ಸಂತೋಷದ ಸಕ್ಕರೆ ಮಮತೆಯ ಮಾತೆಗೆ ರಾಜರ ಗಾತೆಗೆ ಮಾಡುವೆ ಭಕ್ತಿಯ ವಂದನೆ. ನೋಡಮ್ಮ, ನಿನ್ನ ಜೀವನದಲ್ಲಿ ನಡೆದ ಘಟನೆಯನ್ನು ನನ್ನ ಮುಂದೆ ಚಾಚು ತಪ್ಪದೆ ಹೇಳಲೇಬೇಕು. ನ್ಯಾಯಾಲಯದ ಎದುರು ನನ್ನ ಮುಂದೆ ಹೇಳಿದರೆ ಮಾತ್ರ ನನಗೆ ಗೊತ್ತಾಗುತ್ತದೆ. ಹಾಗಾದರೆ ನಿನ್ನನ್ನು ಆ ಕೇಸಿನಿಂದ ಬಿಡುಗಡೆ ಮಾಡಿಸುತ್ತೇನೆ, ಆಯ್ತೇ? ಆಯ್ತು ಸಾಹೇಬ್ರೆ, ಹೇಳ್ತೀನಿ ಸಾಹೇಬ್ರೆ. ಏನ್ ನಡೀತು ಅಂತ ಚಾಚು ತಪ್ಪದಂತೆ ಹೇಳ್ತೀನಿ. ಅಂದೊಂದು ದಿನ ಆಯ್ತು ಅಮ್ಮ, ನಿನಗೆ ನ್ಯಾಯ ಸಿಕ್ಕುವಾಗ ನನ್ನ ಪರಿಹಾರ ಮಾಡೇ ಮಾಡುತ್ತೇನೆ. ಜಸ್ಟ್ ಮಿಸ್ ಆ ಕಡೆ ನೋಡು. ಓಕೆ ಇದೊಂದು ವಿಶೇಷವಾದ ಪ್ರಕಟಣೆ. ನಿನ್ನೆ ರಾತ್ರಿ ಸೆಂಟ್ರಲ್ ಜೈಲಿನಿಂದ ತಪ್ಪಿಸಿಕೊಂಡ ಕೈದಿ ಹೆಸರು ಸುರೇಂದ್ರ. ಈತನನ್ನು ಕಂಡರೆ ತಕ್ಷಣ ಹತ್ತಿರದಲ್ಲಿ ಪೊಲೀಸ್ ಠಾಣೆ ಇರೋದು ಸುದ್ದಿ ತಿಳಿಸಬೇಕೆಂದು ಕೋರಿಕೆ. ನಮಸ್ಕಾರ. ಜೈಲಿನ ಇನ್ಸ್ಪೆಕ್ಟರ್ ಸುರಜಿತ್ ಸಿಂಗ್, ನನ್ನ ಕೈಯಲ್ಲಿ ಸಿಕ್ಕು ಸ್ವರ್ಗದ ಬಾಗಿಲು ಕಾಯುವ ಆಸಾನವಾದಿ ಈ ಹುಲಿಯನ್ನು ಜೈಲಿನಲ್ಲಿ ಹಿಡಿದಿಟ್ಟು ನಿಲವಕ್ಕ ಹಿಡಿಯಂದು ಹೇಗಿದೆ ಮಗನೇ ಈ ಕರ್ನಾಟಕದ ಗಂಡು ಹುಲಿಯ ಗಂಡಸತನ? ನಿನ್ನನ್ನು ಕಳೆದುಕೊಂಡಿರುವ
ಎಂಡರ ಮಕ್ಕಳು ಕಂಡ ಗಂಡಸರಿಗೆ ಸರಿಗಾಸಲೇಬೇಕು. ನಿನಗೆ ಕಣ್ಣು ಚಪ್ಪರಿಸಿದ ರಾಜಕೀಯ ವ್ಯಕ್ತಿಗಳು ಎಣ್ಣ ಎಣ ಸುಡುವುದು ಕಣ್ಣಾರೆ ನೋಡಲೇಬೇಕು. ನಾ ಇಂದು ಕಣ್ಣು ಮರೆ ಆಗಿದ್ದು ಭುಜಂಗನ ಬೇಗ ಆಡಲೇಬೇಕು. ಭುಜಂಗ ನನ್ನ ಹಕ್ಕಣ ಶೀಲಾರಣ ಮಾಡಿ ಅವಳನ್ನು ಕಾಟನ ಮೇಲೆ ಆಯ್ತು ಸುಟ್ಟ ಸೇಡು ಎಂದಿಗೂ ಮರೆಯಲಾರೆ. ನಿನ್ನ ಬೀಜದಿಂದ ಹುಟ್ಟಿಸಿದ ನನ್ನ ಹಕ್ಕನ ಮಗಳು ತ್ರಿವೇಣಿ 18ರ ತರುಣಿ. ನಾನವಳ ಜೊತೆ ಸರಸಾಡುವ ಹರಗಿಣಿ. ಅದೇ ಹೆಣ್ಣಿನಿಂದ ಎಂದಾದರೂ ಒಂದು ದಿನ ನಿನ್ನ ಐಶ್ವರ್ಯ ಮೊಂಡುಗೂಟನೇ ಬಿಡಲಾರೆ. ಅದೇ ತ್ರಿವೇಣಿಯನ್ನು ಮೋವಿಸಿ ಬಾಂಬೆ ಸೇರಿ 10 ವರ್ಷ ಆಯಿತು. ಏಕೆ ಗೊತ್ತೇ? ಹತ್ತಿ ಖರೀದಿಗೆ ಬಾಂಬೆಗೆ ಬಂದಾಗ ಕೊಲೆ ಮಾಡಬೇಕಂದುಕೊಂಡೆ. ಆಗ ನೀನು ಬರಲಿಲ್ಲ. ನಿನ್ನ ಹೆಂಡತಿ ಆಗ ನಿನ್ನಣ್ಣನನ್ನು ಕಳಿಸಿದೆ. ಕಾರು ಸ್ಪೀಡಾಗಿ ಓಡುತ್ತಿರುವಾಗ ಇದೇ ಪಿಸ್ತಲಿನಿಂದ ಸೂಟು ಮಾಡಿಬಿಟ್ಟೆ. ಕಾಟಿಕ ಪೊಲೀಸನ ಕೈಲಿ ಸಿಕ್ಕು ಕೊನೆಗೆ 2 ವರ್ಷ ಜೈಲು ಅನುಭವಿಸಿದೆ. ನಿನ್ನ ಮುಗಿಸಬೇಕೆಂಬ ಉದ್ದೇಶದಿಂದ ಜೈಲಿನ ಇನ್ಸ್ಪೆಕ್ಟರ್ ಅನ್ನು ಕೊಲೆ ಮಾಡಿ ಬಂದೆ. ಬಾಂಬೆಯಲ್ಲಿ ಹೇಗೆ 10 ವರ್ಷ ಕಾಲ ಕಳೆದರೆ ಗೊತ್ತಾ? ಐ ಆಮ್ ಕರ್ನಾಟಕ ಬ್ಯೂಟಿಫುಲ್ ಲೇಡೀಸ್ ಟ್ರಾನ್ಸ್ಪೋರ್ಟಿಂಗ್ ಇನ್ ಬಾಂಬೆ. ಹೋಗು ಶಿವನಾಗ ಹೋಗು. ಹಾಗಾದ್ರೆ ನೀನು ಜೈಲಿನ ಇನ್ಸ್ಪೆಕ್ಟರ್ ಅನ್ನು ಕೊಂದ ಮಾತ್ರಕ್ಕೆ ನೀನೇನು ಸಾಧಿಸಂದಾಗಲಿಲ್ಲ. ನೀನು ಪಾತಾಳದಲ್ಲಿ ಅಡಿಕೋದರು ಬಿಡಲಾರ. ಈ ಸಿಐಡಿ ಇನ್ಸ್ಪೆಕ್ಟರ್ ಪುರುಷೋತ್ತಮ ನಿನ್ನ ಹಿಡಿಯುವುದಕ್ಕಾಗಿ ನನಗೆ ಬೇಕಾದಷ್ಟು ಕಷ್ಟ ಬಂದರೂ ಚಿಂತೆ ಇಲ್ಲ. ನಿನ್ನನ್ನು ಬಿಡುವುದಿಲ್ಲ. ಒಂದು ವೇಳೆ ನೀನು ಜೀವಂತವಾಗಿ ಸಿಗದಿದ್ದರೂ ನಿನ್ನ ಹೆಣವನ್ನು ತಂದು ಸರ್ಕಾರಕ್ಕೆ ಒಪ್ಪಿಸಿ ಈ ಭಾರತ ದೇಶದ ಘನತೆಯನ್ನು ಎತ್ತಿ ಹಿಡಿಯುತ್ತೇನೆ. ಇಟ್ ಈಸ್ ಮೈ ಚಾಲೆಂಜ್. ದೇವ ಜಗದೀಶ್ವರ, ಇಂದು ಗೌರಿಪೂಜೆ. ಪ್ರತಿಯೊಂದು ಮನೆಯ ಹೆಣ್ಣು ಮಕ್ಕಳು ಹೊಸ ಬಟ್ಟೆ ಧರಿಸಿ ಗೌರಿ ಪೂಜೆ ಮುಗಿಸಿ ಅಣ್ಣಂದಿರಿಗೆ ಆರತಿ ಬೆಳಗುತ್ತಾರೆ. ಆದರೆ ನನ್ನ ಸಹೋದರಿಗೆ ಹುಟ್ಟುಕೊಳ್ಳಲು ಒಂದು ಒಳ್ಳೆ ಸೀರೆಯೂ ಇಲ್ಲ. ದೇವ ಜಗದೀಶ್ವರ, ಯಾಕಪ್ಪ ಈ ಬಡತನದ ಬೇಗೆಯಲ್ಲಿ ಬಯಸುತ್ತಿರುವೆ? ಇದೇ ಅಣ್ಣನೇನಾದರೂ ಸಂಬಳ ತಂದು ಕೊಟ್ಟಿದ್ದರೆ ಮಾತ್ರ ಈ ದಿನ ಈ ಬಡ ಹೊಟ್ಟೆಗೆ ಅನ್ನು, ಇಲ್ಲದಿದ್ದರೆ ಉಪವಾಸ ಆಚರಿಸಬೇಕಾಗುತ್ತದೆ. ಹಲೋ ಮಹೇಶ್, ಯಾಕಯ್ಯ ಈ ದಿನ ಫ್ಯಾಕ್ಟರಿ ಕೆಲಸಕ್ಕೆ ಬಂದಿಲ್ಲವಲ್ಲ? ಇಲ್ಲ ಶ್ರೀಮಂತ, ಈ ದಿನ ಕಾಲೇಜಿಗೆ ಹೋಗಿದ್ದೆ. ಇದೇನಯ್ಯ ಶ್ರೀಮಂತಿಕೆ ಎಂಬ ಹೊಸ ಶಬ್ದ? ನೋಡು ಮಹೇಶ, ಆ ಶ್ರೀಮಂತಿಕೆ ಪಟ್ಟ ನನಗೆ ಬೇಡ. ಬರೀ ಮಿತ್ರ ಎಂದರೆ ಸಾಕು. ಅದು ಹೇಗೆ ಶ್ರೀಮಂತರೇ? ತಲೆ ತಲಾಂತರದಿಂದ ಬೆಳೆದುಕೊಂಡ ವಾಡಿಕೆ ಮರೆಯಲಿಕ್ಕಾಗುವುದಿಲ್ಲ. ಶ್ರೀಮಂತರೆಂದರೆ ಚಂದ್ರನಿದ್ದ ಹಾಗೆ, ಬಡವರೆಂದರೆ ಒಂದೇ ದಿನ ಮಣ್ಣಿನಲ್ಲಿ ಹುಟ್ಟಿ ಮಣ್ಣಿನಲ್ಲಿ ಬೆಳೆದು ಮಣ್ಣಾಗಿ ಹೋಗುವ ಮಣ್ಣಿನ ಗಣಪತಿ ಇದ್ದಾಗೆ ಮಿತ್ರ.
ಸಾಕು ಮಾರಾಯ ನಿನ್ನ ಭಾಷಣ. ನೋಡು ಮಹೇಶ, ಮಣ್ಣಿನಲ್ಲೇ ಹುಟ್ಟಿ ಮಣ್ಣಿನಲ್ಲೇ ಬೆಳೆದು ಮಣ್ಣಿನ ಗಣೇಶನನ್ನೇ ಆ ದೇವಾನು ದೇವತೆಗಳು ಪೂಜಿಸಿ ತಮಗೆ ಬೇಕಾದ ಫಲ ಪಡೆದಿದ್ದಾರೆ ಅಂದಾಗ ಮೊದಲು ನಮ್ಮ ದೇಶದಲ್ಲಿ ನಿಮ್ಮಂತ ಬಡವರನ್ನು ಪೂಜಿಸಬೇಕು. ಹೊಟ್ಟೆಗೆ ಅನ್ನವಿಲ್ಲದೆ ಮೈಗೆ ಬಟ್ಟೆ ಇಲ್ಲದೆ ದುಡಿಯದಿದ್ದರೆ ಆ ಮಹಡಿ ಮನೆಯಲ್ಲಿ ಕುಳಿತುಕೊಂಡು ಊಟ ಮಾಡುವ ಶ್ರೀಮಂತಿಕೆ ನಮಗೆಲ್ಲಿಂದ ಬರಬೇಕು? ನಿಜವಾಗಿಯೂ ನೀವೇ ದೇವತಾ ಸ್ವರೂಪರು. ನೋಡು ಮಹೇಶ, ಆ ಬೆಟ್ಟದ ನೆಲ್ಲಿಕಾಯಿಗೂ ಸಮುದ್ರದ ಉಪ್ಪಿಗೂ ಸಂಬಂಧವಿದ್ದಂತೆ ಈ ಬಡತನ ಸಿರಿತನ ಹೋಗಲಿ. ನಿಮ್ಮ ಮನೆಯಲ್ಲಿ ಎಷ್ಟು ಜನರಿದ್ದೀರಿ? ನಾನು ನಮ್ಮಣ್ಣ ಹಾಗೂ ನಮ್ಮ ತಂಗಿ ಒಟ್ಟು 3 ಜನರಿದ್ದೀವಿ. ಯಾಕೆ? ಇದೇನು ಮಿತ್ರ, ನಿನಗೊಬ್ಬ ತಂಗಿರೋಳೆಂಬ ವಿಷಯ ನನಗೂ ಇದುವರೆಗೂ ತಿಳಿಸಿಲ್ಲವಲ್ಲ. ನೋಡು ಮಹೇಶ, ನಮ್ಮ ಫ್ಯಾಕ್ಟರಿಯಲ್ಲಿಂದು ಗೌರಿ ಹಬ್ಬದ ನಿಮಿತ್ತವಾಗಿ ನಮ್ಮಲ್ಲಿ ಕೆಲಸ ಮಾಡುವ ಮಹಿಳೆಯರಿಗೆ ಒಂದೊಂದು ಹೊಸ ಸೀರೆ ಕೊಟ್ಟಿದ್ದೇನೆ. ನಿಮ್ಮ ತಂಗಿಗೂ ಒಂದು ಸೀರೆ ಕೊಡುತ್ತೇನೆ, ಹಿಡಿದುಕೊಂಡು ಹೋಗುವಂತೆ ಬಾ. ಚೆ ಬೇಡ ಪ್ರಶಾಂತ್, ಮೈ ಬಗ್ಗಿಸಿ ದುಡಿಯುವ ಮಹಿಳೆಯರಿಗೆ ಬಟ್ಟೆ ಕೊಡಬೇಕೇ ವಿನಃ ಮನೆಯಲ್ಲೇ ಕುಳಿತು ಊಟ ಮಾಡುವ ನಮ್ಮ ತಂಗಿಗೆ ಯಾಕಯ್ಯ ನಿಮ್ಮ ಸೀರೆ? ಪರವಾಗಿಲ್ಲಯ್ಯ, ಚೆನ್ನಾಗೇ ಮಾತಾಡ್ತೀಯ. ನಿಮ್ಮ ತಂಗಿಯ ಪರವಾಗಿ ನಮ್ಮ ಫ್ಯಾಕ್ಟರಿಯಲ್ಲಿ ನೀನು ದುಡಿತಾ ಇಲ್ಲವೇ? ಇರಲಿ ಬಾರಯ್ಯ, ಹೋಗೋಣ. ಯಾಕೆ ಮಿತ್ರ, ನನ್ನ ಜೊತೆ ಬರೋದಿಲ್ವಾ? ನಡಿ. ಶರಣ ಬಸವೇಶ, ನಂಜನ ಗೂಡಿನಲ್ಲಿ ಬಾಲಕರೊಬ್ಬರಿಗೆ ಹಾವು ಕಚ್ಚಿ ವಿಷ ಏರಿದಾಗ ಆ ಎಂಜಲದ ವಿಷ ತೆಗೆದು ಆ ಬಾಲಕರನ್ನ ಬದುಕಿಸಿದ ದೇವ ನೀನೇ ಅಲ್ವೇ? ಆ ನಂಜುಂಡೇಶ್ವರ ನೀನೇ ಅಲ್ವೇ? ದಯಾನಿಧಿ, ಭಕ್ತರ ರಕ್ಷಕ, ದುಷ್ಟರ ಶಿಕ್ಷಕ, ಕರುಣಾಮಯಿ ಎಂದು ಹೊಗಳಿಸಿಕೊಳ್ಳುವ ನೀನು ನಮಗೇಕೆ ಇಷ್ಟೊಂದು ಕಠೋರವಾದ ಬಡತನವನ್ನು ನೀಡಿರುವೆ ತಂದೆ? ನನ್ನ ಹಿರಿಯಣ್ಣ ಕುಡುಕ, ಆದ್ರೆ ಕಿರಿಯಣ್ಣ ವಿದ್ಯಾವಂತ. ವಿದ್ಯಾಭ್ಯಾಸ ಮಾಡುತ್ತಾ ಪ್ರೈವೇಟ್ ಕಂಪನಿ ಒಂದರಲ್ಲಿ ಕೆಲಸ ಮಾಡುತ್ತಾ ಬರುವ
ಸಂಬಳದಲ್ಲಿ ಸಂಸಾರ ನೀಗಿಸುವುದೇ ಕಷ್ಟವಾಗಿರುವಾಗ ಇಂದು ಗೌರಿ ಹಬ್ಬ ಬೇರೆ ಬಂದಿದೆ. ದೇವ, ಹೊಟ್ಟೆಗೆ ಹಿಟ್ಟಿಲ್ಲದಿರುವಾಗ ಮುಟ್ಟಿಗೆ ಅಕ್ಕಿ ತಂದು ನಿನಗೆ ಎಡೆ ಮಾಡುವುದಾದ್ರೂ ಎಂತು? ತನ್ನಣ್ಣಂದಿರ ಸಲುವಾಗಿ ಪಕ್ಕದ ಮನೆಯಿಂದ ಅರ್ಧ ಸೇರು ಹಿಟ್ಟು ತಂದು ಗಂಜಿ ಕಾಯಿಸಿ ಇಟ್ಟಿದ್ದೇನೆ. ಆದ್ರೆ ನಿನಗೆ ಮಾತ್ರ ಈ 2 ಬಾಳೆಹಣ್ಣುಗಳನ್ನೇ ನೈವೇದ್ಯ ಮಾಡ್ತಾ ಇರ್ಬೇಕು. ಇದನ್ನೇ ಅರ್ಪಿಸಿದೆ. ಶ್ವೇತಾ, ಏ ಶ್ವೇತಾ, ಏನು ಮಾಡುತ್ತಿದ್ದೀಯ ಮನೆಯಲ್ಲಿ? ಬಂದದ್ದು ತಿಳಿಯಲಿಲ್ಲವೇ? ಆ ಬದ್ಮಾಸ್ತನ ಮಗ ಮಹೇಶ ಇನ್ನು ಬಂದಿಲ್ಲವೇ ಮನೆಗೆ? ಇಲ್ಲಣ್ಣ, ಮಹೇಶ್ ಅಣ್ಣ ಮನೆಗಿನ್ನೂ ಬಂದಿಲ್ಲ ಅಣ್ಣ. ಅಣ್ಣ, ಇವತ್ತು ಗೌರಿ ಪೂಜೆ ಅಂತ ಬಹುಶಃ ಅವನಿಗೆ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಅಣ್ಣ, ಇವತ್ತು ನಿನ್ನ ಸಂಬಳ ಬಂತೀರಣ್ಣ? ಮನೇಲಿ ಏನು ರೇಷನ್ ಇಲ್ಲ, ತೆಗೆದುಕೊಳ್ಳೋಣ. ಪ್ರಸಾದ ನಿನ್ನ ಆಳು ಪ್ರಸಾದ ಕೊಡುವ ನೆಪದಲ್ಲಿ ಪಗಾರ ಕೇಳಿವೆಯೋ? ನೀನೇನು ಪಗಾರ ಕೇಳಲು ಬೆವ ಸುರಿಸಿ ದುಡಿದು ಗಳಿಸಿಲ್ಲ. ಈ ಸರ್ವರಿಗೂ ಪ್ರಸಾದ ಎನ್ನುವಂತೆ ಇದನ್ನು ಬಿಟ್ಟ ಮೇಲೆ ಜಗತ್ತಿನಲ್ಲಿ ಮತ್ಯಾವ ಪ್ರಸಾದವೂ ಇಲ್ಲ. ಅಣ್ಣ, ಈ ಹಾಡು ಸಾರಾಯಿ ಕುಡಿಬೇಡಣ್ಣ. ಈ ಹಾಡು ಸಾರಾಯಿ ಕೆಟ್ಟದ್ದು, ಒಳ್ಳೇದಲ್ಲ. ನನಗೆ ಕುಡಿಯಬೇಡೆಂದಳಲು ನೀನ್ಯಾರು? ಯಾರ ಮನೆಯಲ್ಲಾದರೂ ಮುಸುರೆ ತಿಕ್ಕಿದರೆ ವಾರಕ್ಕೆ 1000 ರೂಪಾಯಿ ಕೊಡುತ್ತಾರೆ. ಅದನ್ನೆಲ್ಲ ಬಿಟ್ಟು ಈ ಪೂಜೆ ಪುನಸ್ಕಾರ ಅಂತ ಮಾಡುತ್ತಾ ಮನೆಯಲ್ಲಿ ಕೊಡ್ತಾರೆ. ಹೊಟ್ಟೆಗೆ ಎಲ್ಲಿಂದ ಬರ್ತದೆ ಅನ್ನ? ನೀವೆಲ್ಲ ನನ್ನ ಬೆನ್ನೆಯಿಂದ ಹುಟ್ಟಿ ಬಂದ ಪಿಶಾಚಿಗಳು. ಮಹೇಶ್ವರನ ಮಾತಿಗೆ ಬೆಲೆ ಕೊಟ್ಟು ನಾನು ಈ ಮನೆಯಲ್ಲಿ ಇದ್ದೇನೆ ವಿನಃ ಪೂಜೆ ಪುರಸ್ಕಾರಗಳಿಗಲ್ಲ ಅಣ್ಣ. ನಾವು ನಿನ್ನ ಜೀವ ತಿನ್ನುವ ಪಿಶಾಚಿಗಳು ಅಂತ ನಿನಗನಿಸಿದ್ರೆ ನಿನ್ನ ಕೈಯಾರೆ ನನ್ನ ಕುತ್ತಿಗೆ ಹೆಚ್ಚಿಗೆ ಕೊಂದು ಬಿಡೋಣ. ಇಲ್ಲವಾದ್ರೆ ನಿನ್ನ ಕೈಯಾರೆ ಒಂದು ತೊಟ್ಟು ವಿಷ ಕೊಟ್ಟು ಬಿಡೋಣ. ಕುಡಿದು ಸತ್ತ ನೀನು ಸಾಯಲು ನನ್ನ ಪಡಬೇಕೆ? ನೀನು ನಾರಿ ಅಲ್ಲ, ಈ ಮನೆ ಮುರಿಯುವ ಮಾರಿ. ಪ್ರತಿ ತಿಂಗಳ ಪಗಾರ ಬಂದರೆ ಸಾಕು. ಅಂಗಡಿ ಬಾಕಿ ಕೊಟ್ಟು ನಿಮಗೆ ಮನೆಗೆ ಬೆಲೆ ಇಡ್ತಾ ಬರುತ್ತೇವೆ ವಿನಃ ಸಹೋದರನ ಬಗ್ಗೆ ಸ್ವಲ್ಪವಾದರೂ ಯೋಚಿಸುತ್ತಿರುವೆಯಾ? ಏನಣ್ಣ, ಇನ್ನೊಬ್ಬ ಮನುಷ್ಯನೇನಣ್ಣ? ಏ ಮಹೇಶ, ಏನು ಬಗವೆ? ಈ ದಿನ ಗೌರಿ ಪೂಜೆ, ಪ್ರತಿಯೊಬ್ಬ ಅಣ್ಣಂದಿರು ಸಹೋದರಿಗೆ ಬಟ್ಟೆ ಬಂಗಾರ ಕೊಟ್ಟು ಶುಭ ಹಾರೈಸುತ್ತಾರೆ. ಇಂಥ ಶುಭ ಸಮಯದಲ್ಲಾದರೂ ತಂಗಿಗೆ ನೀನೇನು ತಂದಿರೋ ಮಹೇಶ ಎಂದು ಕೇಳುವುದು ಬಿಟ್ಟು ಒಡ ಹುಟ್ಟಿದವರನ್ನೇ ಮರೆತು ಮನ ಬಂದಂತೆ ಕುಡಿದು ಒದರಾಡುತ್ತಿರುವೆಯಲ್ಲ, ಇದು ನಿನಗೆ ಇಷ್ಟವೇ? ನಾನು ಹೇಳು ಮಹೇಶ. ಇವತ್ತು ಗೌರಿ ಪೂಜೆ, ಅಣ್ಣನ ಮನಸ್ಸಿಗೆ ನೋವಾಗುವಂತ ಬೇಡಣ್ಣ. ಏನೋ ಕುಡಿದ ಮತ್ತಿನಲ್ಲಿ ಬೈದಿದ್ದಾನೆ, ಹೊಡೆದಿದ್ದಾನೆ ಅಷ್ಟೇ. ಕುಡಿದರೆ ಏನಾಯ್ತಮ್ಮ? ಅರಿವಿಲ್ಲವೇ ಇವನಿಗೆ? ತುತ್ತು ಬಾಯಿಗೆ ಬೈಯಲು ಬೇರೆ ಕಡೆಯಿಂದ ತಿನ್ನುತ್ತಾನೆ ನಮ್ಮ ಈ ರಾಕ್ಷಸ. ಇವನ ಸಲುವಾಗಿ ಸಾಕಾಗೋಗಿದೆ. ಮಹೇಶ, ಪರದೇಶಿ ಅಂತ ಬೆರಳು ಚೀಪಲು ಬಾರದು ನಿಮ್ಮಿಬ್ಬರಿಗೂ ಕೂತ್ತಿಟ್ಟು ಬೆಳೆಸಿದ್ದಕ್ಕೆ ರಾಕ್ಷಸರ ಮಟ್ಟಕ್ಕೆ ಬಂದಿಯ ಕುಲಘಾತಕ. ಸಮಯ ಸಿಕ್ಕಾಗ 4 ಅಕ್ಷರ ಕಲಿಯುತ್ತಾ ಮತ್ತೊಬ್ಬರ ಮಿಲ್ಲಿನಲ್ಲಿ ಜೀತದಾಳಿನಂತೆ ದುಡಿದು 10,000 ರೂಪಾಯಿ ಸಂಬಳ ತರುವ ಸೊಕ್ಕಲ ನಿಮ್ಮಂಥವರನ್ನು ಜೋಪಾನ ಮಾಡಿದನಲ್ಲ, ಮೊದಲು ನನಗೆ ಹೊಡೆಯಬೇಕು. ಒಡಿ ಅಣ್ಣ, ಒಡಿ.
ರೂಪಾಯಿ ಸಂಬಳದ ಸತ್ತೆಂದು ಮಾತ್ರ ಹೇಳಿದ್ರೆ ಅಣ್ಣ ತಿಪ್ಪೆ ಕೆದರುವ ಕೋಳಿಯು ಕೂಡ ತನಗೆ ಸಿಕ್ಕ ಒಂದು ಕಾಳನ್ನೇ ಕುಕ್ಕಿ ಮಕ್ಕಳಿಗೆ ಹಂಚಿ ತಿನ್ನಿಸುತ್ತದೆ. ಬೀದಿಯಲ್ಲಿ ತಿರುಗುವ ನಾಯಿಯು ಕೂಡ ತನಗೆ ಸಿಕ್ಕ ಒಂದು ಎಲೆಯನ್ನೇ ಹೊತ್ತು ತಂದು ಮಕ್ಕಳಿಗೆ ಹಂಚಿ ತಿನ್ನಿಸುತ್ತದೆ. ನಾವು ಮಾನವರನ್ನ ಅರಿವು ತಿಳಿವಳಿಕೆ ಇದ್ದವರು, ಇಷ್ಟು ತಿಳಿದರೂ ಒಡ ಹುಟ್ಟಿದವರನ್ನದೇ ಮರೆತು ಮನ ಬಂದಂತೆ ಕುಡಿದು ತಂಗಿ ಹಾಗೂ ನನ್ನನ್ನು ಒಡೆಯುತ್ತಿರುವೆ ಅಲ್ಲ, ಇದು ನಿನಗೆ ಇಷ್ಟವೇನಣ್ಣ? ಹೇಳಣ್ಣ, ಹೇಳು. ಮಹೇಶ, ಅಣ್ಣ ಇಲ್ಲಿ ನೋಡಣ್ಣ, ಋತುಮತಿಯಾಗಿ ವರ್ಷ ಗತಿಸಿದ ತಂಗಿಯನ್ನು ಕೊಡ ಹೊತ್ತು ಅಂಗಾಂಗ ಕಾಣುವಂತೆ ಪರಪುರುಷರೆಂದು ನೀರು ತರಬೇಕೇನಣ್ಣ? ಯಾರಾದರೂ ಮನೆಗೆ ತಂಗಿಯನ್ನು ನೋಡಲು ಮನೆಗೆ ಬಂದರೆ ಒಂದು ಒಳ್ಳೆ ಸೀರೆ ಬೇಡವೇ ಇವಳಿಗೆ ಹುಟ್ಟುಕೊಳ್ಳಲು? ಹೇಳಣ್ಣ, ನೀ ಹೇಳು. ಮಹೇಶ, ಅಣ್ಣ, ಸುಮ್ಮನೆ ನಮ್ಮನ್ನು ಈ ಮಟ್ಟಕ್ಕೆ ತರುವುದಕ್ಕಿಂತ 20 ವರ್ಷಗಳ ಹಿಂದೆ ದುಡಿಯುವಾಗ ಭುಜಂಗರಾಯ ಕಾಟನ್ ಮಿಲ್ಲಲ್ಲಿ ಸುಟ್ಟುಕೊಂಡು ಸತ್ತಳಲ್ಲ, ನಮ್ಮತ್ತಿಗೆ ಜೊತೆ ಗಮ್ಮಿಬ್ಬರನ್ನು ಉರಿಯುವ ಅಗ್ನಿಯಲ್ಲೇ ಬಿಸಾಕಿದ್ದರೆ ಸುಟ್ಟುಕೊಂಡು ಸತ್ತು ಹೋಗುತ್ತಿದ್ದೇವಲ್ಲಪ್ಪ. ನೀನಾದರೂ ಸುಖವಾಗಿರುತ್ತಿದ್ದೆ. ಅಣ್ಣ ಹೋಗ್ರಿ ಬಿಡಣ್ಣ, ಇಂದು ಗೌರಿ ಪೂಜೆ. ದಯವಿಟ್ಟು ಅಣ್ಣನ ಮನಸ್ಸಿಗೆ ನೋವಾಗುವಂತೆ ಮಾತನಾಡ್ಬೇಡಣ್ಣ. ನನಗೆ ಅತ್ತಿಗೆ ನೆನಪಾಗ್ತಾ ಇದೆ ಅಣ್ಣ. ಹೌದು ಮಹೇಶ, ನಿನ್ನ ಅತ್ತಿಗೆಯ ಸಾವಿನಿಂದ ಸೋತು ಹೋದ ನಾನು ಮನಸ್ಸು ನೆಮ್ಮದಿ ಇಲ್ಲದಿರುವುದರಿಂದ ಯಾಳು ಕುಡಿಯುವ ಚಟ ಅಂಟಿಕೊಂಡಿತ್ತಪ್ಪ. ಕೊನೆಗೂ ನಿಮ್ಮಿಂದ ಬುದ್ಧಿ ಹೇಳಿಸಿಕೊಳ್ಳುವಂತಾಯ್ತು ನನ್ನ ಬಾಳು. ಗಂಗಾ, ಮಕ್ಕಳಂತಿದ್ದ ಇವರಿಬ್ಬರು ಕೈಗಿತ್ತು ಕರಗಿ ನೀರಾಗಿ ಹೋಗಿ ಕೈಲಾಸದಲ್ಲಿ ಕುಳಿತು ನಮ್ಮನ್ನು ನೋಡಿ ನಗುತ್ತಿರುವೆಯ ನಗು. ಮಹೇಶ, ನಿನ್ನ ಅತ್ತಿಗೆ ಸಾವು ಬಂದು ಸಾಯಲಿಲ್ಲಪ್ಪ, ಸಾವು ಬಂದು ಸಾಯಲಿಲ್ಲ. ಅಂದ್ರೆ ನಿನ್ನ ಮಾತಾಗ ಮೌನವಾಯ್ತು? ನಿನ್ನ ಅತ್ತಿಗೆ ಸತ್ತದ್ದು ಭುಜಂಗನ ಸಂಚನೆಯಿಂದ. ಹೋಗಲಿ ಬಿಡಪ್ಪ, ಎದಕ್ಕಿದೆ ಅಂತೆಲ್ಲ ಮನಸ್ಸು ಕಲಕುತ್ತದೆ. ಹೋಗ್ಲಿ ಬಿಡೋಣ, ಹಿಂದೆ ನಡೆದ ಘಟನೆಯನ್ನ ಮರೆತು ಬಿಡು. ಆದ್ರೆ ಅಣ್ಣ, ಬೆಂಕಿ ತಾನಿದ್ದ ಜಾಗ ಸುಟ್ಟು ಪಕ್ಕದ ಮನೆಗೆ ನಾಲಿಗೆ ಚಾಚುತ್ತದೆ. ಅದರಂತೆ ಈ ಸಾರಾಗಿ ಕೂಡ ತಾನು ಹೊಕ್ಕ ಹೃದಯವನ್ನು ಸುಟ್ಟು ಇಡೀ ಸಂಸಾರವನ್ನೇ ನುಚ್ಚು ನೂರು ಮಾಡುತ್ತದೆ ಅಣ್ಣ. ಹೇಳಿದೇನಣ್ಣ, ತಂಗಿ ಹೇಳಿದ ಬಂಗಾರದಂತ ಮಾತು ಇನ್ನಾದರೂ ಕುಡಿಯೋ ಹೊರತು ತಟ ಬಿಡಣ್ಣ. ಆಗಲಿ ಮಹೇಶ, ಈ ಶರಣವಶ ಸಾಕ್ಷಿಯಾಗಿ ಇನ್ನು ಮುಂದೆ ಕುಡಿಯಲಾರಪ್ಪ, ಕುಡಿಯಲಾರ. ಇಷ್ಟು ಸಾಕಣ್ಣ. ಅಣ್ಣ, ಈ ದಿನ ಕಾಲೇಜ್ ಬಿಟ್ಟು ಬರುವಾಗ ಮಿಲ್ಲಿನ ಮಾಲೀಕರ ಅಣ್ಣನ ಮಗ ಪ್ರಶಾಂತ್ ಭೇಟಿಯಾಗಿದ್ದ. ಇಂದು ಗೌರಿ ಪೂಜೆ ನಿಮಿತ್ತ ಕಾರ್ಮಿಕ ಮಹಿಳೆಯರಿಗೆ ಒಂದೊಂದು ಹೊಸ ಸೀರೆ ಹಂಚಿದರು. ನಮಗೊಬ್ಬ ತಂಗಿ ಇರೋಳಂಬ ವಿಷಯ ತಿಳಿದು ನನಗೊಂದು ಸೀರೆ ಕೊಟ್ಟಿದ್ದಾರೆ ಅಣ್ಣ. ತೆಗೆದುಕೋಸ್ಕರ ಉಟ್ಟುಕೊಳ್ಳಮ್ಮ. ಮಹೇಶ, ಈ ಹಿಂದೆ ನಿನ್ನ ಅತ್ತಿಗೆ ಸಾವಿನ ಸೇಡು ಮರೆಸಿದ್ದಕ್ಕಾಗಿ ಸೀರೆ ಕೊಟ್ಟಿದ್ದಾರೆ. ಅವರ ಸೀರೆ ಅವರ ಮುಖದ ಮೇಲೆ ಬಿಸಾಕಿ ಬಾ. ಇಲ್ಲಣ್ಣ, ಪ್ರಶಾಂತ್ ಅಂತವನಲ್ಲ, ನನ್ನ ಆತ್ಮೀಯ ಗೆಳೆಯ. ಅವನು ನಾನು ಒಂದೇ ಕಡೆ ಅಭ್ಯಾಸ ಮಾಡುತ್ತೇವೆ. ಅಪ್ಪ ಕಡೆದ ಬಾವಿ ಎಂದು ಯಾರಾದರೂ ಉಪ್ಪು ನೀರು ಕುಡಿಯುತ್ತಾರೇನಣ್ಣ? ಪ್ರಶಾಂತ್ ಒಳ್ಳೆಯ ಹುಡುಗ ಅಲ್ಲವೇ ತಂಗಿ? ಹೋಗ್ಲಿ ಬಿಡೋಣ, ನಿನ್ನ ಗೆಳೆಯ ಪ್ರಶಾಂತನ ವಿಷಯವೇ ಬೇಡ. ಬನ್ನಿ ಅಣ್ಣ, ಇಬ್ರು ಊಟ ಮಾಡಲಿ ಅಂತ ಬನ್ನಿ. ರೇಷನ್ ಇಲ್ಲ ಅಂತ ಹೇಳಿದ್ರಲ್ಲ, ಅಡಿಗೆಯಿಂದ ತರಿಸಿ. ನನ್ನ ಅಣ್ಣ ಬಂದ ಮೇಲೆ ಕೊಡ್ತೀರ ಅಂತ ಹೇಳಿ ಪಕ್ಕದ ಮನೆಯಲ್ಲಿ ಅರ್ಧ ಸೇರಿ ಹಿಟ್ಟು ತಂದು ಗಂಜಿ ಕಾಯಿಸಿಟ್ಟಿದ್ದೀರಣ್ಣ. ಅಂಗಿನ ಮನೆಯ ಗಂಜಿ ಎಂದಲೋ ಮೃಷ್ಟನ್ನಕ್ಕಿಂತ ತನ್ನ ಮನೆಯ ಗಂಜಿಯೇ ಲೇಷ ಎನ್ನುವ ಸರ್ವಜ್ಞನ ವಾಣಿಯಂತೆ ಅಣ್ಣ, ತಂಗಿ ತಯಾರಿಸಿದ ಗಂಜಿ ನಂತರ ಕುಡಿಯೋಣ. ಈ ಸಂತೋಷದಲ್ಲಿ ಆಡಿ ಕುಡಿಯೋಣ. ಇವತ್ತು ರಕ್ಷಾ ಬಂಧನ, ಮೊದಲು ನಿಮಗೆ ರಾಖಿ ಕಟ್ತೀವಿ.
ತಂಗಿ ನೀವು ಗಂಜಿ ಕುಡಿಯಿರಿ, ನಾನು ನಂತರದಲ್ಲಿ ಕುಡಿಯುತ್ತೇನೆ. ಸರಿ ಅಣ್ಣ.
ಎಮ್ಮೆ ಓದುತ್ತಿರುವ ತಮ್ಮ, ಋತುಮತಿಯಾಗಿ ನಿಂತಿರುವ ತಂಗಿ, ತಿಂಗಳಿಗೆ 10,000 ತರುವ ನಾನೊಬ್ಬ ಸೊಸೈಟಿ ನೌಕರಸ್ಥ. ನಾವು ಈ ಸ್ಥಿತಿಗೆ ಬರಲು ಕಾರಣ ಆ ಭುಜಂಗ. ನೀ ಕೆಡಿಸಿದ ಹೆಣ್ಣಿನ ಶೀಲ ನೋಡಿದ ಒಂದೇ ಒಂದು ತಪ್ಪಿಗಾಗಿ ನನ್ನ ಹೆಂಡತಿಯನ್ನು ನಿನ್ನ ಮಿಲ್ಲಿನಲ್ಲಿ ಸುಟ್ಟು ಅಧಿಕಾರಿಗಳ ಕೈ ಬೆಚ್ಚಗೆ ಮಾಡಿ ಆ ಕಪ್ಪಿಗ ಬೆಂಕಿ ದುರಂತ ಎಂದು ಕೇಸು ಮುಚ್ಚಿ ಹಾಕಿದೆಯಲ್ಲ, ಆ ಕೇಡು ನಿನಗೆಂದಿಗೂ ತಪ್ಪದು. ನಾ ಪಡುತ್ತಿರುವ ಭಾವನೆ ಕಂಡು ನಗುತ್ತಿರುವೆಯ, ನಗು. ಅಣ್ಣ, ನೀನೇನು ಯೋಚನೆ ಮಾಡುತ್ತಿರುವೆ? ಗಂಜಿ ಕುಡಿವೆ ಅಣ್ಣ. ನಾನು ಫ್ಯಾಕ್ಟ್ರಿ ಕೆಲಸಕ್ಕೆ ಹೋಗಿ ಬರುತ್ತೇನೆ. ಆಯ್ತಪ್ಪ, ಹೋಗಿ ಬಾ. ಸರಿ ಅಣ್ಣ. ಏನು ಊಟ ಮಾಡ್ತಿದೆಯಲ್ಲ? ನಾನು ತೋಟದ ಬಾವಿಗೆ ಹೋಗಿ ನೀರು ತಗೊಂಡು ಬರ್ತೀನಿ. ಆಯ್ತಮ್ಮ, ಬೇಗ ಹೋಗಿ ಬಾ. ಆಯ್ತಣ್ಣ. ಹುಷಾರಮ್ಮ. ಆಯ್ತು. ಬಂದ್ರೆ ಮಾಮನ ಬುಲೆಟ್ ಗಾಡಿ, ಗಾಡಿ ಪಡ್ 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 ಏನ್ ಕಾಯಿಪಲ್ಲು, ಏನು ಸುಡಗಾಡ್ರಿ. ಹೌದು ಬಿಡ್ರಿ, ಮೂಳುಗಳು ಕಾಯಿಪಲ್ಲೆ ಹೋಗಾಗ ತಡ ಇಲ್ಲ. ಅದು ಕೂತದ್ ನೋಡಿ, ಒಂದು ನೋಡಿ ಅಲ್ಲ ಕಿಸಿತೈತಿ, ಅದು ನೋಡೋದು ಕಣ್ಣ ಹೊಡಿತೈತಿ. ಈ ಹರೇದ ಹುಡುಗರ ಸಂಬಂಧ ನನಗಂತೂ ಸಾಕ್ ತಕ ಹೋಗಿತ್ ನೋಡ್ರಿ ಅಂತೀರಿ. ಹೌದ್ ಬಿಡ್ರಿ, ಆ ಕರೀಂ ಸಾಬೂನ್ ಕಡೆ ಹೋಗ್ತೀನಿ, ಹೆಂಗ ಮಾಡಿಯೋ ಎಣ್ಣ ಗಚ್ಚರಿ ಅಂತಂದ್ರ ಏ ಕಾಶಿ ಅದನ್ನ ಒತ್ತಿ ಹಿಚ್ಚಿಗೆ ಬೇಡ, ಬೆಂಡ್ ಆಗತ್ತ ಅಂತಾರೆ. ಇನ್ನು ಗುಂಡನ ಕಡೆ ಬೆಟ್ಟಿಕಾಯಿ ಹೆಂಗ್ ಮಾಡಿಯೋ ಎಣ್ಣ ಅಂತ ಕೇಳಿದ್ರ ಏ ಕಾಶಿ ತುದಿ ಮುರಿಬೇಡ ಯವ್ವ ಇನ್ನು ಎಳೆದೈತಿ ಅಂತಾರೆ. ಏನ್ ಮಾಡ್ರಿ, ಇನ್ನು ಹುಷೇನ್ ಕಡೆ ನಾವು ಹೋಗಿ ಉಳ್ಳಾಗಡ್ಡಿ ಹೆಂಗ್ ಕೊಟ್ಟಿ ಅಂದ್ರ ಈ ಉಳ್ಳಾಗಡ್ಡಿ ತಗೊಂಡು ಏನ್ ಮಾಡ್ತಿ ಕಾಶಿ, ಬಿಜಾಪುರದ ಜವಾರಿ ಕೆಂಪು ಗಡ್ಡಿ ಬಂದವು, ಬೇಕಾದ್ರೆ ಹಿಂದಲ್ದು ಬಿಡು ಮುಂದಲ್ದು ಕೊಡು ಅಂತ ನನ್ನ ಮಗ ಅಂತ. ಏನಲ್ಲೇ ಮಗನಂತ ನಾ ಕೇಳಿದ್ರೆ ಬಾಕಿ ಅವ ಬಾಕಿ ಅಂತನ್ರಿ. ಸಾಕಾಗೋಗೈತ್ರಿ ಮೂಳುಗಳ ಸಂಬಂಧ ನನಗೆ. ಬಾ ಬಂದು ಕೊಗಳು, ನೀನು ಏನ ಚಂದ ಮಾಡ್ಲಿ. ಏನ್ ನೋಡು, ಜಾಗ ನೋಡಿ ಹಾರಿಸಿ ಮಗ, ಮತ್ತೆ ಏನ್ ಮಾತಾಡ್ತಿ ಮಾತಾಡಿ. ತಪ್ಪಾತ ಮತ್ತೆ ಬಂದೋಬಸ್ತ್ ಫಿಗರ್ ನೋಡಿ ಗುದ್ದಲಾರ್ದು ಏನು ಮಾಡಿ ನನ್ನ ಮಗನ ಆಯಾ ಮಠ ಅದು ಸಾರಿ ರೀ ಅಂತೆಲ್ಲ ನಿನ್ನ ನೆಗದು ಬಂದು ನೆಲ್ಲಿಕಾಯಿ ತಿನ್ಲಿ. ನನ್ನ ಬಂಗಾರದಂತ ಬುಟ್ಟಿ ಬಾಯಿ ಹರಿದು ಹೋಯ್ತಲ್ಲ ಯವ್ವ ಇವ ಬಂಗಾರ ಎತ್ತ ಇಡಕ್ ಬರಬಲ್ದ ನಾ ಹೆಂಗ್ ಮಾಡ. ಯಾರು ಬರ್ರಿ, ನಾನ ಎತ್ತಿರ್ತೀನಿ ನೋಡ್ರಿ. ಯಾವ ಕಾಲ ಬ್ಯಾನಾಗಿದೆ, ಎಡಗಾಲ ಏನು ಬಲಗಾಲ, ಎರಡು ಕಾಲ ಎತ್ತಿಲ್ಲ. ನೋಡ ನಿನಗೆ ಯಾವ್ದು ಗಾವ ಆಗತ್ತ ಅದನ್ನ ಎತ್ತಿಟ್ಟು ಬಿಡು. ಏ ತಿರ್ಗೋಕಿ ನನ್ನ ಮಗನ ಅಲ್ಲ, ಆಯಾ ಮಠ ಹಾದು ಮತ್ತೆ ಯಾವ್ದು ಎತ್ತಿಡಿಲಿ ಅಂತ ಕೇಳಿದೆಯಲ್ಲ. ನೋಡ ನನ್ನ ಬಂಗಾರದಂತ ಬುಟ್ಟಿ ಕಂಡನ ಹರಿದು ಹೋಗಿದ್ದು, ನಾನು ಹೆಂಗ್ ತರ್ಲೆ ಇಂಥ ಬಂಗಾರದ ಪುಟ್ಟಿನ. ನಾನು ಗಂಟೆ ಬಾರಿಸಿದ್ರು ಕೇಳೋದು ಬಂದ ಅದು ಈಗ ನಂದು ಅರ್ಧೋಗೈತೆ ಯವ್ವ ಅರ್ಧೋಗೈತೆ ಅಂತಿದ್ದೆ. ಇಲ್ಲಿ ನೋಡಿದ್ದೆ ನಿನಗೆ ಹಾಸಿದ ನನ್ನ ಸೈಕಲ್ ತುಂಬ ಗಂಡಾಗೈತೆ. ಹೌದಲ್ಲ, ಇನ್ನವನು ಹತ್ತಿ ಕಟ್ಟಿಗೆ ಮಾರಿ ಅವನ ಯಾವ ಗಾಡಿ ಹೋಗಿ ಹಾಯ್ಕೊಂಡು ಬಂದಿ ಏನ ಆ ಸೈಕಲ್ ನಿನ್ನ ಪೈಪ್ ಬೆಂಡಾಗಿ ಹೊಯ್ಕೊಂಡು ಹೋಗೈತಿ.
ಅದನ್ನು ತಗೊಂಡ್ ಬಂದು ನನ್ನ ಪುಟ್ಟಿಗೆ ಆದ್ಮ್ಯಾಗ ಬೆಂಡಾಗೈತೆ ಅಂತ ಹೇಳ್ತಿಯಲ್ಲ, ಏನು ನಿನ್ನ ಪೈಪು ನನ್ನ ಪುಟ್ಟಿಗೆ ಆದ್ ಬೆಂಡಾಗೈತಾನೆ? ಅಷ್ಟು ಗಟ್ಟಿ ಐತಾನೆ ನನ್ನ ಪುಟ್ಟಿ? ಯಾರಿಗ್ ಗೊತ್ತು, ನಿನ್ನ ಪುಟ್ಟಿ ಗಟ್ಟಿ ಐತು, ನನ್ನ ಸೈಕಲ್ ಮೆತ್ತಗೈತು, ಹೇಳಕ ಬರೋದಿಲ್ಲ ಬಿಡು. ಆದದಂತೂ ಆದ್ಬಿಟ್ಟೈತಿ. ನಿನ್ನ ಪುಟ್ಟಿ ರಿಪೇರಿ ನೀನು ಮಾಡಿಸ್ಕೊ, ನನ್ನ ಸೈಕಲ್ ರಿಪೇರಿ ನಾನು ಮಾಡಿಸ್ಕೊತೀನಿ. ಅಂದಂಗ ನಿಮ್ದು ಇದ ಊರನ್ರಿ? ಯಾಕ್ರಿ? ಈ ಊರಾಗ ಬುದ್ಧಿಂಗಪ್ಪನ ಮನೆ ಎಲ್ಲಿ ಬರ್ತೈತೆ ಅಂತ ಕೇಳಬೇಕಾಗ. ಓಹೋ, ಅಂದ್ರೆ ನೀವು ನಮ್ ಸೌಕಾರ ಮನೆಗ್ ಬಂದಿರಿ? ಅವ್ರ ಹತ್ರ ಅಂತದ್ದೇನಿತ್ರಿ ಕೆಲ್ಸ ನಿಮ್ದು? ಅವ್ರ ಮನ್ಯಾಗ ಜೀಪಿಗೆ ಡ್ರೈವರ್ ಅಂತ ಕೇಳಕ್ ಬಂದಿದ್ದೀನಿ. ಅಯ್ಯೋ ಕರ್ಮ, ನೆಟ್ಟಿಗೆ 2 ಸೈಕಲ್ ಗಾಲಿ ಇರದ ಸೈಕಲ್ ಹೊಡ್ಯಾಕ ಆಗ ಒಂದು ನೀನು ಹಳೆ ಬರಕ. ಇನ್ನು 4 ಗೇರಿ ಇರೋ ಜೀಪ್ ಹೊಡಿತೀಯ? ಏನು ಹೊಡಿತೀಯೋ ಏನಾರೋ ಜೀಪ್ ನಿನ್ ಕಡೆಯಿಂದ ಏನು ಹೊಡ್ಸ್ಕೊಳ್ಬೇಕು, ಆ ದೇವರಿಗೆ ಗೊತ್ತು. ಸೈಕಲ್ ಮತ್ತು ಇವೆರಡು ಒಂದಾರಿ. ಹೌದಾ? ಗಂಡ ಹೆಂಡತಿ ಅಂದ್ರ ಈ ಸೈಕಲ್ ಗಾಡಿ ಇದ್ದಂಗ ನೋಡ್ರಿ. ಹೌದ್ರಿ? ಬ್ಯಾಲೆನ್ಸ್ ಹಿಡಿದ್ ನಡೆದ್ರ ಸಂಸಾರ ಚಂದ ಸಾಕ್ತೈತಿ. ತಪ್ಪಿದ್ರ ಈಗ ಬಿದ್ದಿವಲ್ಲ ಇಬ್ರು ಹಂಗ ಬಿಡ್ಬೇಕಾಗೈತಿ ನೋಡಿ. ಹಂಗಂಗ ನೀವು ಎಲ್ಲಿಯವರು? ನಿಮ್ಮ ಊರು ಯಾವ್ದು? ಅಂದಾಗ ನಿಮ್ ಮದುವೆ ಇನ್ನ ಆಗಿಲ್ರಿ ನಮ್ಮ ಮದುವೆ. ನಿಮ್ ಮದುವೆ ಸಹಿತ ಇನ್ನ ಆಗಿಲ್ರಿ? ಅಂದಾಗ ನಿಮ್ ಊರು ಯಾವ್ದು? ಅಟ್ಟಿ. ಏನಂದಿ? ನಮ್ಮ ಊರ ಹೆಸರ ಯುರಪಾಪುರ ಇಟ್ಟಿರಿ. ಹೌದ್ರಾ? ನಾವು ಲಕ್ಷ್ಮೇಶ್ವರ ಕಾಲೇಜ್ನಾಗ ಸಂಗೀತ ಮಾಸ್ಟರ್ ಅಂತ ತಗೊಂಡಿದ್ರು. ಆ ಕಾಲೇಜಿ ವತಿಯಿಂದ ಒಂದು ಹೊಸ ಪೆಟ್ಟಿಗೆನ ಕೊಡ್ಸಿದ್ರು. ಮತ್ತ ಪೆಟ್ಟಿಗೆ ಕೊಡ್ತಿದ್ಮ್ಯಾಗ ಬಾರ್ಸ್ಕೊಂತ ಕುಂದ್ರೋದ್ ಬಿಟ್ಟು ಇಲ್ಲಿ ಯಾಕ್ರಿ ಡವರ್ ನೌಕರಿ ಕೇಳಾಕ ಬಂದಿರಿ? ಏನ್ ಹೇಳಿದ್ರು ಸುದ್ದಿನ? ಕರೆ ಕಾಲರ ಪೆಟ್ಟಿಗೆ ಜರ್ಮನಿ ಹಿಡ್ಸ ಸ್ವರ ಬಂತಂದ್ರ ಅವನು ಕೋಗಿಲ್ ಕಂಠ ಬಂದಂಗ ಆತಿತ್ತ. 2 ಕಾಲು ಕೆಳಗೆ ಸೇರಿಸಿ ಕೈ ಮ್ಯಾಲ ಹಿಡಿಯೋದಷ್ಟ ತಡ ಪೆಟ್ಟಿಗೆ ಬಾಯಿ ಅಂತ ಇದ್ದತ್ ನೋಡ. ಮತ್ತ ಪೆಟ್ಟಿಗೆ ಬಾಯಿನೇ ತೆರೀತಿತ್ತಪ್ಪ ಅಂದ್ರೆ ನೀ ಯಾಕೆ ಇಲ್ಲಿ ಕಿಸ್ಕೊಂತ ಬಂದಿದಿ ಕೆಲ್ಸಕ್ಕ? ಅದ ಡ್ರೈವರ್ ಕೆಲ್ಸಕ್ಕ ಏನ್ ಹೇಳೋದು ಸುದ್ದಿನ? ನಿಜನ ಬರಂಗಿಲ್ಲ ಅಂತ ಹೇಳಿದ. ಇಲ್ಲಿ ತಗೋ, ಎತ್ತರ ಹೇಳು. ಆ ಕಾಲದಾಗ ಕಾಶವ ಅಂತ ಒಂದು ಹುಡುಗಿ ನಾನು ಕೂಡ ಸಂಗೀತ ಬರ್ತಿತ್ತು. ಹದವನಿಗೆ ನಾ ಮದುವೆ ಹೋಗ್ಬೇಕಂತ ಬಹಳ ಆಸೆ ಇಟ್ಟಿದ್ದೆ. ಆದ್ರೆ ಏನ್ ಮಾಡ್ತೀರಿ, ನಿಮ್ ಕೈ ಕೊಟ್ಟು ಬೇರೆದವನ್ನ ಮದುವೆಗೆ ಹೋದ್ಲ? ಇಲ್ಲ, ಅವನವನು ಅದು ಸ್ವಾಗತ ಒಬ್ಬ ಕಾಕನ್ ಕಾಳೆ ಅಂತ ಅದಾನ. ಅವನವನು ಸಣ್ಣ ಟೀಚರ್ ನೌಕರಿ ಕೊಡ್ಸನ ಅಂತ ಹೇಳಿ ಕರ್ಕೊಂಡು ಹೋಗಿ ಆ ಹುಡುಗಿಗೆ ರೊಟ್ಟಿ ಬಡಿಯಕ ಹಚ್ಚನಂತ ಮಗ. ರೊಟ್ಟಿ ಬಡಿಯಾಕ ಅದ ಚಿಂತ್ಯಾಗ ಕೊರಗಿ ಪೆಟ್ಟಿಗೆ ಮೇಲೆ ಕುಂತದು ಹೆಂಗ ಬಾರಿಸಿದ್ವು ಏನೋ ಗೊತ್ತಿಲ್ಲ. ಒಟ್ಟಿ ಮಾತು ಪಟ್ ಅಂತ ಹರಿದ ಹೋತ್ ನೋಡಿ. ಹಂಗಾಗಿ ಈ ಸರ್ಕಾರದವ್ರು ನನ್ನ ಕಾಲೇಜಿಂದ ಡಿಸ್ಪೆಂಡ್ ಮಾಡ್ಯಾವ. ಅಂದ್ರ ನೀವು ದಾನಪ್ಪ ಏನ್ರಿ? ಮತ್ತೆ ನೀವ್ಯಾರಂತ ಗೊತ್ತಾಗ್ಲಿಲ್ಲ? ಯಾಕ ನನಗ್ ಗುರ್ತು ಸಿಗ್ಲಿಲ್ಲೇನ್ರಿ ನಿಮ್ಗ? ನಾನರಿ ನಿಮ್ಮ ಗರ್ಲ್ ಫ್ರೆಂಡ್ ಕಾಶಿ. ಕಾಶಿ ನನ್ನ ಬಹಳ ಕತ್ತಲಾಗಿತ್ತು. ಹೋಗ್ಲಿ ಬಿಡು. ನಾನು ಸಾಯಂಕಾಲ ಕಾಲೇಜಿನಾಗ ಪೆಟ್ಟಿಗೆ ಬಾರ್ಸಂತ ಕುಂತ ನನ್ನ ಮುಂದೆ ಕುಳಿತು ಬಾಯಿ ತೆಗೆದು ಹಾಡ್ತಿದ್ದಾರೆ ಆ ಚುಂಬನದ ಪ್ರೇಮ ಗೀತೆ. ಆ ಹಾಡು ಹಾಡಲಿ ಕೇಳದ ಬಹಳ ದಿನ ಆಗೈತಿ. ಹಂಗಂತೀರ? ಇವತ್ತ ಹಾಡೋದಿಲ್ಲ? ಹಾಗಾದ್ರೆ ಮತ್ತೆ ತರ ಶುರು ಮಾಡ್ರಿ.
ನಾವು ಮನೆಗೆ ಹೋಗೋದಿಲ್ಲ, ನಾವು ಮನೆಗೆ ಹೋಗೋದಿಲ್ಲ. ಮನೆ ಬಂದಿಲ್ಲ ಅಂತ ಬೈಬೇಡಿ ನೀವು, ಅಣ್ಣವರಿಯ ನಾವು. ಮನೆ ಬಂದಿಲ್ಲ ಅಂತ ಬೈಬೇಡಿ ನೀವು, ಅಣ್ಣವರಿಯ ನಡೆಸಿದ್ದೀವಿ ನಾವು. ಅಂಗೈಗೂರಿಂದದಲ್ಲಿ ಬರ್ತೀನಿ ಅಂತ ನಿಮಗೆ ಹಾಗೆ ಮೆಸೇಜ್ ಮಾಡಿಲ್ಲ ಕೃಷ್ಣ, ಹಾಗೆ ಮೆಸೇಜ್ ಮಾಡಿಲ್ಲ. ಬರಲಿಲ್ಲ ಅಂತ ಅಂದ್ರೆ ಹಾಗೆ ಮೆಸೇಜ್ ಹೋಗೋಕೆ ನಿಮಗೆ ಆಗಲ್ಲ. ಯಾಕೆ ಗ್ಯಾರಂಟಿ ಮನೆ ಆಗಿಲ್ಲ, ನಮ್ಮನೆ ಬರೋದಿಲ್ಲ, ನಮಗೆ ಬಾಳುವುದ ಇವರಿಲ್ಲ. ಇಲ್ಲ 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 ಇಲ್ಲ. ನಮ್ಮ ಸಾವುಕಾರ ಮಳ್ಳ ಸುದ್ದು ಬಾಕಿ ಸಲುವಾಗಿ ಕಳಿಸ್ಯಾನ. ಆ ಮಳ್ಳ ಲೆಕ್ಕ ಸುದ್ದು ಮಾಡಕ್ಕೆ ಬರ್ತಂತ ಹೇಳಿ ಗಂಟಿಗೆ 300 ಕಡಿ ಬರೋಂಥ 3 ರೂಪಾಯಿ ಕಿಟ್ಟು, 6 ತಿಂಗಳು ಬಡ್ಡಿ ಕಡಿ ಬರುತ್ತೆ 6 ರೂಪಾಯಿ ಕಿಟ್ಟು, ಒಟ್ಟು 9 ಪ್ಯಾಕೆಟ್ ಕುಡಿಸಿ ಕಳಿಸ್ಯಾನ. 6 ತಿಂಗಳು ಬಡ್ಡಿ ಅಂದನು ನಮ್ಮ ಶಿವ, 3 ತಿಂಗಳು ಗಂಟದನು ನಮ್ಮ ಶಿವ. 6, 3, 9 ಪ್ಯಾಕೆಟ್ ಕುಡಿದು ಗಪ್ಪದ ಮಲಗದನು ನಮ್ಮ ಶಿವ, ಗಪ್ಪದ ಬಲಗದನು. ಗಪ್ಪದ ನಾ ಯಾಕೆ ಮಲಗ್ಬೋದ್ರಿ? ಆಕಿ ಸೋರ್ಲಾಡಿ ಸುದ್ದಿ ಕಾಸಿ ನಮ್ಮ ಸಸಿ ಆಕಿನ ಕರ್ಕೊಂಡು ಕೈಲಾಸ ರಾಜ್ಯನಾಗ ಮಸ್ತ್ ಮಜಾ ಮಾಡಿದ್ರಾತ.